ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತೊಂದು ಮಿನಿ ವ್ಲಾಗ್ ಮಾಡುವಂತಿದ್ದೆ. ಹಾಗೆ ನಾನು ಹೊರಟದ್ದು ಈಗೇನೆಂದರೆ, ಇಲ್ಲಿಗೆ ಎದ್ದದಷ್ಟೇ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ. ನನ್ನ ಕೂದಲು ನೋಡಬೇಡಿ ಆ್ಯಂಡ್ ಈ ರೂಮ್ನ ವಿಶೇಷ ನೋಡಬೇಡಿ. ಯಾಕೆಂದರೆ ದುಬೈಲೆಲ್ಲ ಹೀಗೆ ಇರೋದು. ಅಂದರೆ ದೊಡ್ಡ ದೊಡ್ಡ ಲಕ್ಸುರಿ ಆಗಿಲ್ಲ ಅಲ್ಲಿ. ಇಲ್ಲಿ ನಾವೆಂತಾಗಿ ಒಂದು ಕೆಲಸಕ್ಕೆ ಬಂದದ್ದು, ಕೆಲಸ ಮಾಡಿ ಬಂದು ಮಲಗೋದು ಸಹ ಕರೆಕ್ಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಹಾಗೆ ಓಕೆ, ಹಾಗೆ ನಾವು ಸ್ವಲ್ಪ ಹೇರ್ ಎಲ್ಲ ಸ್ಟೈಲ್ ಕರೆಕ್ಟ್ ಮಾಡಿ ಊಟ ಮಾಡಲಿಕ್ಕೆ ಹೋಗುವ. ಸೊ ನಾನು ಬ್ರಷ್ ಎಲ್ಲ ಮಾಡಿ ಬಂದಿದ್ದೇನೆ ಆಗಲೇ, ನಮಾಜ್ ಎಲ್ಲ ಮಾಡಿ ಬಂದೆ. ಈಗ ಸ್ವಲ್ಪ ಹೇರ್ ಸ್ಟೈಲ್ ಸರಿ ಮಾಡಿ ನಾವು ಊಟ ಮಾಡಿ ಹೋಗೋದು. ಊಟ ಅಂದರೆ ಎವ್ರಿ ಡೇ ನಾನು ರೈಸ್ ಅದು ಅಂತ ತಿಂತೇನೆ, ಬಟ್ ಸಂಡೇ ಮಾತ್ರ ನನಗೆ ಗಂಜಿ ಆಗಬೇಕು. ನನಗೆ ಗಂಜಿ ಲೈಕ್. ನನಗೆ ಈ ಬಿರಿಯಾನಿ ಮಂದಿ ಅದೆಲ್ಲ ಅಷ್ಟು ಲೈಕ್ ಇಲ್ಲ. ಯಾಕೆಂದರೆ ನನಗೆ ಸ್ವಲ್ಪ ನೀರಾಗಿರ್ಬೇಕು ಊಟಲ್ಲಿ. ಸೊ ನನಗೆ ಅದೇ ಲೈಕ್. ಹಾಗೆ ಗಂಜಿ ಊಟಕ್ಕೆ ಹೋಗುವ. ನಾನು ಎವ್ರಿ ಸಂಡೇ ಅಲ್ಲಿಗೆ ಹೋಗುದು. ನನಗೆ ಗಂಜಿ ಲೈಕ್. ಮನೇಲಿದ್ದಾಗ ಸಹ ಹಾಗೆ ಅಮ್ಮ ಸಹ ಹೇಳ್ತಿದ್ರು, ಎಂತಪ್ಪ ನೀನು ಎಲ್ಲರಿಗೆ ಮಂದಿ ಬಿರಿಯಾನಿ ಅದೆಲ್ಲ ಲೈಕ್ ಇರ್ತದೆ, ನಿನಗೆ ಈ ಗಂಜಿ ಲೈಕ್ ಅಂತ. ನನಗೆ ಹಾಗೆ, ನನಗೆ ನೀರು ನನಗೆ ಲಕ್ಸುರಿ ಏನಾಗಬೇಕಂತಿಲ್ಲ. ನನಗೆ ಚಿಕ್ಕದಲ್ಲಿ ಸಹ ನಾನು ಜೀವಿಸ್ತೇನೆ. ಅಂದರೆ ಸ್ವಲ್ಪ ಗಂಜಿ ಸಿಕ್ಕಿದ್ರೆ ಸಹ ನಾನು ಲೈಫ್ ಲಾಂಗ್ ಹಾಗೆ ಗಂಜಿ ತಿನ್ಕೊಂತಿರ್ತೀನಿ. ನನಗೆ ಗಂಜಿ ಲೈಕ್. ಎಷ್ಟು ನನಗೆ ದಿನ ಕೊಟ್ಟರು ಸಾಗ್ಬೋದು, ತಿಂತೇನೆ. ಅದೇನು ಗೊತ್ತಿಲ್ಲ, ಮಾತ್ರ ಗಂಜಿ ತಿನ್ನಲಿಕ್ಕೆ ಮಾತ್ರ ಒಂದು ಲೆವೆಲ್ ಇತ್ತು. ಮನೇಲಿದ್ದರೆ ಒಳ್ಳೆದಾಗ್ತಿತ್ತು. ಅಂದರೆ ಅಮ್ಮಿ ಮಾಡ್ಕೊಡ್ತಿದ್ರಲ್ಲ, ಅದಕ್ಕೇನಾದರೂ ಸಿಗ್ತಾಯಿತ್ತು. ಇಲ್ಲಿ ಸಿಗ್ತದೆ, ನಾನು ನಿಮಗೆ ತೋರಿಸ್ತೇನೆ. ಈಗ ಅಲ್ಲಿ ಹೊರಗೆ ಹೋಗುವ. ಇಲ್ಲಿ ಉಂಟಪ್ಪ. ಸೊ ಫೈನಲಿ ಭಾಷಣಿಗೆ ಸಿಕ್ಕಿತು. ನಮ್ಮ ಹೇರ್ ಸ್ಟೈಲ್ ಸರಿ ಮಾಡುವ, ನಮ್ಮ ವ್ಲಾಗಿನ ಹೇರ್ ಸ್ಟೈಲ್ ಮಾಡುವ. ಯಾಕೆಂದರೆ ನಾನು ಮೋಟಿವೇಶನ್ ವೀಡಿಯೋ ಮಾಡ್ತೇನೆ ಅದರಲ್ಲಿ, ಅದರ ಹೇರ್ ಸ್ಟೈಲ್ ಮಾಡುವ. ನನಗೆ ಅಮ್ಮ ಬೈತಿದ್ರು, ಎಂತೆಂತ ಇದು ಕೂದಲಿಷ್ಟು ಕಾಲ್ ಮಾಡಿದಾಗೆಲ್ಲ ಬೈತಾರೆ. ನನಗೆ ಬಾಚಿದ್ರೆ ಹೇಳ್ತಾರೆ, ಈಗ ಚಂದ ಕಾಣ್ತದೆ ಅಂತ, ಕಟ್ ಮಾಡಿದ್ಯಾ ಅಂತ. ಬಟ್ ಈಗ ಕೂದಲು ಬಿಟ್ಟಿದ್ದಲ್ಲ, ಆಗಿದ್ರೆ ನನಗೆ ಬೈತಾರೆ, ಎಂತ ಇದು ಒಂದು ಇಷ್ಟ ಕೂದಲು ಇಟ್ಟುಂಟು. ನನಗೆ ಒಂದು ಡ್ರೀಮ್, ನನಗೊಮ್ಮೆ ಜುಟ್ಟು ಕಟ್ಟಬೇಕು. ಹೀಗೆ ನಮ್ಮ ಹತ್ರ ಹೇಳಿದ್ದೇನೆ, ಅಮ್ಮ ಹೇಳಿದ್ರು, ಬೇಡ ಬೇಡ, ಯಾಕೆ ಸುಮ್ಮನೆ ನೀನು ಚಂದ ಕಾಣ್ತೀನಿ ಕಟ್ ಮಾಡಿದ್ರೆ ಅಂತ. ನನಗೆ ಸಹ ಕಟ್ ಮಾಡ್ತೀನಿ ಲೈಕ್. ಆದರೆ ಒಂದು ಡ್ರೀಮ್, ಒಂದು ಕಂಪ್ಲೇಂಟ್ ಮಾಡಬೇಕು. ನೋಡುವ, ಅದಕ್ಕೊಂದು ಹೇರ್ ಬ್ಯಾಂಡ್ ಹಾಕ್ಬೇಡುವ ಬನ್ನಿ. ಸೊ ಹೇರ್ ಬ್ಯಾಂಡ್ ಸಹ ಸಿಕ್ಕಿತು. ನಾವು ಹೋಗುವ ಈಗ. ಸೆಟಪ್ಪ, ಹೋಗುವ ಬನ್ನಿ. ನೋಡಿ, ಚಿಟ್ಟೆಲ್ಲ ಆಡ್ತಿದ್ದಾನೆ ನಮ್ಮ ಹೆಸರಂತ ನೌಫಲ್ ಬಾಯ್. ಕೂದಲು ನೋಡಿ ಅವನದು, ನಾವಿಬ್ಬರು ಒಟ್ಟಿಗೆ ಇಟ್ಟದ್ದು. ಅವನು ಸಹ ಎಷ್ಟು 10 ಮಂತ್ ಏನಾಯ್ತು, ನಂದು ಸಹ ಆಯಿತು 10 ಮಂತ್ ಅಷ್ಟು. ಬಟ್ ನಾನು ಹಿಂದೆ ಸ್ವಲ್ಪ ಕಟ್ ಮಾಡಿದ್ದೇನೆ, ಅವನಷ್ಟು ಹಿಂದೆ ಇಲ್ಲ. ಇವತ್ತು ಫುಲ್ ಹಿಂದೆ ನೋಡಿ. ಸೊ ಬನ್ನಿ ನಾವು ಊಟ ಮಾಡಿ ಬರುವ. ಅವನಿಗೆ ಸಹ ಗಂಜಿ ಬೇಕಂತೆ. ಸೊ ಒಟ್ಟಿಗೆ ಹೋಗುವ, ಬನ್ನಿ ಬನ್ನಿ. ಗಂಜೂಟ ಗಂಜೂಟ ಗಂಜೂಟ. ಸೊ ಹೋಗುವ ಮುಂಚೆ ಒಂದು ಮೂವಿ ಡೌನ್ಲೋಡ್ ಮಾಡಿ ಹೋಗುವ ಅಂತ. ಸೊ ಮೂವಿ ಡೌನ್ಲೋಡ್ ಮಾಡಿ ಹೋಗುವ. ಸೊ ಪಾಸ್ವರ್ಡ್ ಇಲ್ದಿಲ್ಲ ನಿಮಗೆ, ನಾನು ಪಾಸ್ವರ್ಡ್ ಹಾಕ್ತೇನೆ. ಸೊ ಆಯ್ತು ನೋಡಿ, ಒಂದು ಮೂವಿಯನ್ನು ಡೌನ್ಲೋಡ್ ಮಾಡಿ ಹೋಗುವ. ಯಾವುದಂತ ಗೊತ್ತಿಲ್ಲ ನೋಡಲಿಕ್ಕೆ. ಯಾವುದು ಒಂದು ಇಟ್ಟಿದೆ ನಮ್ಮ ಇದರಲ್ಲಿ ಶೋ ಇದೆಲ್ಲ. ಸೊ ಇದು ಬರಲಿಕ್ಕೆ ಅರ್ಧ ಗಂಟೆ ಉಂಟು, ಲೋಡ್ ಆಗ್ತುಂಟು ಅಷ್ಟೇ, ಓಪನ್ ಮಾಡಿದೆ ಅಷ್ಟಲ್ಲ. ಸೊ ಹಾಗೆ ಇದುಂಟು, ಒಳ್ಳೆದುಂಟು ಹೇಳಿದ್ದಾರೆ. ವಾಜ 2 ನೋಡಿದ್ದೀನಿ. ವಾಜ ಇದು ಹೇಗೆ ಡೌನ್ಲೋಡಿಗೆ ಇಟ್ಟು ಹೋಗುವ, ಮತ್ತೆ ಬಂದು ನೋಡುವ. ಅಪ್ಡೇಟ್ ಆಗ್ತಾ ಉಂಟು, ಅಪ್ಡೇಟಿಂಗ್.
ಸೊ ಅಪ್ಡೇಟ್. ಸೊ ಅಪ್ಡೇಟ್ ನಾ ಸುಮ್ಮನೆ ಅಪ್ಡೇಟ್ ಮಾಡಿದ್ದು, ಟೈಮ್ ವೇಸ್ಟ್. ಸಿ ಎಷ್ಟು ಗಂಟೆ ಆಗ್ತದೆ ಅಂತ. ಸೊ ನಾವು ಫೈನಲಿ ಹೊರಟ್ವಿ. ಎಂತ ಬಿಸಿಲು ಇವು, ಈಗೆಷ್ಟು 1 ಗಂಟೆ ಆಯ್ತು ಮೇ ಬಿ. ನೋಡಿ ಬಿಸಿಲು ನೋಡಿ. ಹಾಂ 1 ಗಂಟೆ ಆಯ್ತಲ್ಲೇ. ಹಾಂ ಏನು ನೋಡಿ ಜುಟ್ಟು, ನನಗೆ ಹೀಗೆ ಇರ್ಲಿಕ್ಕೆ ಆಸೆ. ಎವಡ ಅಪ್ಪರ್ ಸೈಡ್ ಅದು ಸೈಡ್. ಸೊ ನೋಡಿ, ಇದು ಇಲ್ಲದು ಗೊತ್ತುಂಟ ಪ್ಲೇಸ್ ಬಂದಿದೆ, ಕಮೆಂಟ್ ಮಾಡಿ ಇದು ಯಾವ ಪ್ಲೇಸ್ ಅಂತ. ಓಕೆ ನೋಡಿ ಜುಟ್ಟು ನೋಡಿ ಏನ ದೇರಾಗಲ್ಲಿ, ಇದು ದೇರಾಗಲ್ಲಿ. ಹಾ ಅಂದೆ ನಿಮಗೆ ಸ್ವಲ್ಪ ಹುಷಾರಿಲ್ಲ, ಸೊ ಹಾಗೆ ಫುಲ್ಲು ಟಯರ್ಡ್ ಆಗಿದೆ. ನಾವಲ್ಲಿ ಗಂಜಿಯಲ್ಲಿ ಊಟಿ ಮೆಸೇಜ್ ಮಾಡ್ತೇವೆ. ಸೊ ಫೈನಲಿ ಗಂಜಿಯಲ್ಲಿ ಬಂತು. ಗಂಜಿ ಎಲ್ಲ ಇದೆ, ಗಂಜಿ ಇದು ನಮ್ಮ ಗಂಜಿ ಸ್ಪಾಟ್. ಅಡ್ಡಿಪೊಲಿ ಬನ್ನಿ. ಓಣದ ಹೌದಾ, ಅದು ಬಂತು ನೋಡಿ ಗಂಜಿ ನೋಡಿ. ಇದು ಮಣ್ಣಿನ ಇದರಲ್ಲಿ ಬರುತ್ತೆ, ಮಣ್ಣಿನ ಮಡಕದಲ್ಲಿ. ಅಜವಾಗಿದೆ ನೋಡಿ. ಬಂತು ಗಂಜಿ. ವಾವ್, ಉಂಟು ಒಳ್ಳೆ ಗಂಜಿ, ಊರಿನ ಗಂಜಿ ನೋಡಿ. ಇದೇಂತ ಪಲ್ಯ, ಕರಿ, ಮೀನು ಕಾಚದು, ಪೊಡಿಕರಿ, ಒಣಕ್ಕೆ ಮಸ್ತ್ ಅಲ್ಲದೆ. ನೋಡಿ ಗಂಜಿ ನೋಡಿ. ಇದು ರಸಂ, ಹಂಗ ರಸ ಹೇಗೆ ಉಂಟು? ಅಡ್ಡಿಪೊಲಿ. ನೋಡಿದ್ರಾ ಗಂಜಿ? ವಾವ್, ಬಿಸಿ ಉಂಟು. ಇಲ್ಲಿ ಪಪ್ಪಡ ಉಂಟು, ಪಪ್ಪಡ ನೋಡಿ. ಪಪ್ಪಡ ಇದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಿ ಕುಡಿಲಿಕ್ಕೊಂದು ಟೇಸ್ಟೇ ಬೇರೆ. ಆ ಮಾವಿನಂದು ರಸ ಉಂಟಲ್ಲ, ವಾವ್. ನೀವೊಂದು ಬಂದರೆ ಇಲ್ಲಿ ವಿಸಿಟ್ ಮಾಡಿ. ಇಲ್ಲೆಲ್ಲ ಗಂಜಿ ನೀವು ಕುಡಿಯುವಾಗ ನಿಮಗೆ ಫೀಲ್ ಆಗ್ಬೋದು ಅಲ್ಲ. ಸೊ ದುಬೈಲಿ ಸಹ ಉಂಟು ಗಂಜಿ. ಸೊ ಅಲ್ಲಿಂದ ನಾವು ಗಂಜಿ ಊಟ ಮಾಡಿ ಬಂದ್ವಿ, ಮತ್ತೆ ಫುಲ್ ಆಯ್ತು. ಹೇಗಾಯ್ತು ಇವತ್ತು? ಅಡ್ಡಿಪೊಲಿ. ಇಲ್ಲಿ ಬಿಸಿಲು ನೋಡಿ, ಚೂಡು, ಭಯಂಕರ ಚೂಡು. ಬಿಸಿಲು ನೋಡಿ ಆಯ್ತು ಮುಖದಲ್ಲಿ. ಯಬೋ ಅಂತ ಬಿಸಿಲು. ನಾಯಿ ಮಾಡಿ ಡೇ ಟು ಡೇ போகணும். ಸೊ ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರ ಬಂದ್ವಿ. ಇದೆ ಸಂಡೇಲಿದೆ. ಇವತ್ತು ಸ್ವಲ್ಪ ನಾನೊಂದು ರೈಡ್ ಹೋಗುವ ಅಂತ. ನಮ್ಮ ಕವಾಸಾಕಿ ನಿಮಗೆ ತೋರಿಸ್ತೇನೆ. ಅದರಲ್ಲಿ ರೈಡ್ ಹೋಗ್ತೇನೆ ಇವತ್ತು. ಸ್ವಲ್ಪ ಆಚೀಚೆ ಹೋಗಿ ಬರುವ. ಸಂಡೇಲಿ ಮತ್ತೆ ರೂಮಲ್ಲಿ ಕೂತ್ಕೊಂಡು ಹುಚ್ಚಾಗ್ತದೆ. ಸೊ ಒಂದು ರೈಡ್ ಹೋಗಿ ಬರುವ. ನಾವು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊರಟೋಗುವ. ಸೊ ನಾವೀಗ ರೂಮಿಗೆ ಬಂದ್ವಿ. ಇನ್ನು ನಾನು ಒಂದು ಸ್ವಲ್ಪ ಇಲ್ಲಿ ದುಬೈಲಿ ಸ್ವಲ್ಪ ರೌಂಡ್ ಹೊಡೆದು ಬರುವ, ನಮ್ಮ ಇದರಲ್ಲಿ ಏನು ಕವಾಸಾಕಿಯಲ್ಲಿ. ಸೊ ನಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರುವ. ಬನ್ನಿ, ಒಂದು ಕ್ಲಿಕ್ಕಲ್ಲಿ ಚೇಂಜ್ ಮಾಡುವ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು. ಇನ್ನು ನನ್ನ ಬ್ಯಾಗ್ ರೆಡಿ ಮಾಡಿ ಟ್ರೈಪಾಡನ್ನು ಬ್ಯಾಗಲ್ಲಿ ಇಟ್ಟು ಹೋಗುವ ಆಯ್ವಸ ಕಡೆಗೆ. ಬನ್ನಿ. ಸೊ ನಾನು ಹೊರಟ್ವಿ. ಮತ್ತು ನಾನು
ನನ್ನ ಇದು ಸಹ ಸ್ಟಾರ್ಟ್ ಮಾಡಿದ್ದೆ ಸೈಕಲಿಂಗ್ ಹೋಗೋದು. ಸೊ ಹೊರಡುವ. ನೋಡಿ ನನ್ನ ಸೆಟಪ್ ಹೇಗೆ ಉಂಟು. ನಾನಿನ್ನು ಹೋಗುವ ಬನ್ನಿ. ನನ್ನ ಯಾವುದು ಕಡೆ ಗೊತ್ತುಂಟಾ, ನನ್ನದು ಇದುಂಟು ಯಾವುದು ಕವಾಸಾಕಿ ನಿಮ್ಗೆ ತೋರಿಸ್ತೇನೆ. ಕವಾಸಾಕಿ ಇಂಥ ಕಡೆಗೆ ಹೋಗುವ ಬನ್ನಿ. ಕಮಾನ್ ಕಮಾನ್, ಜಲ್ದಿ ಜಲ್ದಿ ಹೋಗುವ, ಜಲ್ದಿ. ಮತ್ತೆ ನೀವು ಯಾರಾದ್ರು ದುಬೈಲಿದ್ರೆ ನನಗೆ ಕಮೆಂಟ್ ಮಾಡಿ. ಯಾರಾದ್ರು ದುಬೈಯಲ್ಲಿದ್ರೆ ಕನ್ನಡಿಗರು ನಾವೆಲ್ಲ ಕನ್ನಡಿಗರಲ್ಲ. ಬನ್ನಿ ನಮ್ಮ ದೇರ ಗಲ್ಲಿ ನಮ್ಮ ಗಲ್ಲಿ ಫೂ ಟೂ ಮಚ್ ಬಿಸಿಲು ಇದೆ ಇಲ್ಲಿ. ಟೂ ಮಚ್ ಬಿಸಿಲು ಯಾವೋ ನೋಡಿ ಅಂತೆ. ಇಲ್ಲಿ ಈಗ ಮೇ ಬಿ 45-48 ಸಮಥಿಂಗ್ ಇರ್ಬೋದು ಡಿಗ್ರಿ, ನಂಗೆ ಗೊತ್ತಿಲ್ಲ ಸರಿ. ಸೊ ನನ್ನ ಇದು ನೋಡಿ ಕವಾಸಾಕಿಯಲ್ಲಿ ಹೋಲ್ಡ್ ಪಾರ್ಕಿಂಗ್ ಮಾಡಿದ್ದೇನೆ. ಮತ್ತು ಇದರಲ್ಲಿ ಹೋಗ್ಲಿಕ್ಕೆ ಫುಲ್ ಸೇಫ್ಟಿ ಎಲ್ಲ ಬೇಕು. ನಾನು ಸೇಫ್ಟಿ ರೆಡಿ ಮಾಡ್ತೇನೆ ಇಲ್ಲಿ. ಅಂದರೆ ನಮ್ಮದು ಅದಕ್ಕೆ ಹೇಳ್ತಾರೆ ಜಾಕೆಟ್ ಆಗಿದ್ದೊಂದು ಚಿಕ್ಕದುಂಟು, ಅದು ಮತ್ತು ಹೆಲ್ಮೆಟ್ ಹಾಕಬೇಕು. ಸೊ ಹಾಕಿ ಒಂದು ರೆಡಿ ಆಗುವ. ಏಕ್ ಮಿನಿಟ್ ನಾನು ಟ್ರಾನ್ಸಾಕ್ಷನ್ ಮಾಡ್ತೇನೆ. ಅಂದರೆ ನಂದು ಚೇಂಜ್ ಮಾಡಿ ನಿಮಗೆ ವಾಪಸ್ ಸ್ಟಾರ್ಟ್ ಮಾಡ್ತೇನೆ. ಚೇಂಜ್ ಮಾಡುವ. ಬನ್ನಿ. ಸೊ ಹೇಗೆ ಅಂತ ನಂದು ಹೇಗಂತ ಉಂಟು, ನಾನು ಹೇಗಂತ ಇದ್ದೇನೆ ನೋಡಿ. ನಮ್ಮದು ಫುಲ್ ಹೆಲ್ಮೆಟ್ ಗೊತ್ತಿದ್ದು, ಸೇಫ್ಟಿ ಇದ್ದಿದ್ದು, ಜಾಕೆಟ್ ಅಂತ ನನಗೆ ಗೊತ್ತಿಲ್ಲ ಸರ್ ಇದರದ್ದು. ಹಾಕಿ ರೆಡಿಯಾಗಿ ನಮ್ಮ ಕವಾಸಾಕಿ ಆಯ್ಬೂಸ ಊರಿನಲ್ಲಿ ಉಂಟು. ಕವಾಸಾಕಿಯಲ್ಲಿ ಜುರ್ರ ಹೋಗೋ ಬನ್ನಿ. ಆ್ಯಂಡ್ ದಿಸ್ ಈಸ್ ಮೈ ಕವಾಸಾಕಿ. ಹೌ ಇಸ್ ಇಟ್? ಕಮೆಂಟ್ ಮಾಡಿ. ಇದು ನಂದು ಕವಾಸಾಕಿ ನೋಡಿ ಹೀಗುಂಟು. ಕವಾಸಾಕಿ ಅಂತ ಹೆಸರಿಟ್ಟದ್ದು ಅದಕ್ಕೆ. ನೀವೇನು ಅನ್ಕೊಳ್ಬೇಡಿ ಅದು ಕವಾಸಾಕಿ ಇಲ್ಲಿ ಹಾಗೆ ಹೇಗೆ ಅಂತ, ಜಸ್ಟ್ ಹೆಸರಿಟ್ಟದ್ದು ಅಷ್ಟೇ. ಸೊ ಹೊರಟ್ವಿ. ನಾನಿದು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು, ನಿಮಗೆ ಅಷ್ಟು ಕ್ಲಾರಿಟಿ ಸಿಗ್ಲಿಕ್ಕಿಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ. ಓಕೆ, ನಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡೋದು. ಬ್ಯಾಕ್ ಆದರೆ ಅದೊಂದು ಸ್ಕ್ರೀನ್ ತಾಗ್ತದೆ ಟ್ರೈಪಾಡಿಗೆ. ನೋಡಿಂತೆ ಫುಲ್ ಬೆವರ್ತಾ ಇದೆ. ನಾನೀಗ ಪ್ಲ್ಯಾನ್ ಮಾಡಿದ್ದು ಯಾವುದಾದ್ರೂ ಒಂದು ಮಾಲ್ ಟೈಪಿಗೆ ಹೋಗುವ ಅಂತ. ಇಲ್ಲೊಂದು ಮಾಲ್ ಉಂಟು ಹತ್ತಿರವೇ, ನೆಕ್ಸ್ಟು ಉಂಟು. ಮಾಲಲ್ಲ ಅದು, ಅದರ ಹೆಸರು ಏನೋ ಓದಿದೆ ಮಾಲ್ ಅಂತ. ಸೊ ಅದು ನೆಕ್ಸ್ಟು ಉಂಟು. ಮತ್ತು ಅಲ್ಲಿ ಎದುರು ಹೋದರೆ ಗುರೇರ ಮಾಲ್, ಫ್ರಂಟಲ್ಲಿ ಗುರೇರ ಮಾಲ್ ಉಂಟು. ಫ್ರಂಟ್ ಹೋಗ್ತಾ ಇದ್ದು ನಾನು ಗುರೇರ ಮಾಲ್ ಕಳೆದು ಅಲ್ಲಿಗೆಲ್ಲ ಹೋದ್ವಿ. ನನಗೆ ಮತ್ತು ಬುರ್ಜ್ಮಾನ್ ಮಾಲ್ನೆಲ್ಲ ಹೋಗಿದ್ದೇನೆ. ಮತ್ತು ಇನ್ನು ಹೋಗ್ಲಿಕ್ಕೆ ಇರೋದು ನನಗೆ ಅಲ್ಲಿ ಸಿಟಿ ಸೆಂಟರ್ ಮಾಲ್ ಉಂಟು, ಸಿಟಿ ಸೆಂಟರ್ ದೇರ. ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಉಂಟು. ಅದು ಇವತ್ತಾಗಲಿಕ್ಕಿಲ್ಲ, ನೆಕ್ಸ್ಟ್ ಸಂಡೇ. ನಾನು ಹಿಂಗೆ ಸಂಡೇ ಬ್ಲಾಗ್ ಅಂತ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಿದ್ದೇನೆ. ಇನ್ನು ಸ್ಟಾರ್ಟ್ ಮಾಡೋದು ಮಾತ್ರ ಯಾವುದು ಸ್ಟಾರ್ಟ್ ಆಗಲ್ಲ ಅಂದ್ಕೊಂಡಾಗೆ. ಟ್ರೈ ಮಾಡ್ತೇನೆ. ನೆಕ್ಸ್ಟ್ ಸಂಡೇ ಮಾತ್ರ ನನಗೆ ಡ್ಯೂಟಿ ಉಂಟು. ಈ ಸಂಡೇ ನನಗೆ ರಜೆ. ಸೊ ಟ್ರೈ ಮೈ ಬೆಸ್ಟ್ ಮಾಡ್ತೇನೆ. ಓಕೆ, ಟ್ರೈ ಮೈ ಬೆಸ್ಟ್. ಸೊ ನನಗೆ ತೋರಿಸ್ತೇನೆ, ಫ್ರೆಂಡ್ ತೋರಿಸ್ತೇನೆ ಇಲ್ಲಿ. ಮತ್ತು ನಾನು ಆದಷ್ಟು ತೋರಿಸ್ತೇನೆ ನನ್ನ ಸೈಕಲ್ನ ಟ್ರೈಪಾಡಲ್ಲಿ ರೆಕಾರ್ಡ್ ಆದಷ್ಟು ನಿಮಗೆ ಕಾಣಲಿಕ್ಕಿಲ್ಲ. ನನ್ನ ಕೈಯಲ್ಲಿ ಆದಷ್ಟು ತೋರಿಸ್ತೇನೆ. ಓಕೆ, ನೋಡಿ ಫುಲ್ಲು ಅಲ್ಲಾಡ್ತಾ ಉಂಟು. ಅಂದರೆ ಅಷ್ಟು ಸ್ಟೆಬಿಲೇಷನ್ ಇಲ್ಲ. ಸೈಕಲಲ್ಲಿ ಹೋಗುವಾಗ, ಬೈಸೈಕಲ್ ಹೋಗುವಾಗ ಅಲ್ಗಾಡ್ತದಲ್ಲ. ಸೊ ಹಾಗೆ ಇಲ್ಲಿಂದ ಹೇಗೆ ಪಾರಾಗೋದು ನನಗೆ ಗೊತ್ತಿಲ್ಲ. ಇಲ್ಲಿಂದ ಆಗ್ಬೇಕಂತ ನೋಡುವ ಬನ್ನಿ. ಕ್ಲಿಯರ್ ಕಾಣಲಿಲ್ಲದ್ರೆ ಸಾರಿ. ಓಕೆ, ನಾನು ನನ್ನ ಕೈಯಲ್ಲಿ ಆದಷ್ಟು ಮಾಡಿದ್ದೇನೆ. ಎಷ್ಟಾಗ್ತದೆ ಅಷ್ಟು ಮಾತ್ರ, ನೀವು ಅದಕ್ಕೆ ತಲೆ ಕೆಡಿಸ್ಬೇಡಿ. ಓಕೆ, ನೋಡುವ ಇಷ್ಟೆಲ್ಲ ಆಗ್ತದೆ ಅಂತ. ಸೊ ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ತೋರಿಸ್ತೇನೆ. ನಂದು ವಾಯ್ಸ್ ಕೇಳ್ತಾ ಉಂಟಂತ ನನಗೆ ಗೊತ್ತಿಲ್ಲ. ಈಗ ಬಿಸಿಲುಂಟು, ಇಲ್ಲಿ ನಿಂತ್ಕೊಂಡು ನೋಡುವಾಗೆ ಸಹ ಇಲ್ಲ. ಸೊ ಹಾಗೆ ಅಡ್ಜಸ್ಟ್ ಮಾಡಿ ಬ್ಲಾಗನ್ನು. ನೋಡಿ, ಇದು ನಮ್ಮದು ಬೇರಾ, ಇದು ನಮ್ಮದು. ಇದು ಕಾಣ್ತಾ ಉಂಟು ನಿಮಗೆ, ಅನಿಸ್ತೇನೆ. ಇದು ನಮ್ಮದು ಗುರೇರಾ ಸೆಂಟರ್ ಅಂದರೆ ಗುರೇರಾ ಮಾಲ್, ಅಲ್ ಗುರೇರಾ.
ಎಷ್ಟು ದೊಡ್ಡದುಂಟಂತ್ರಿ ಒಬ್ಬೋ. ಇದನ್ನು ಒಮ್ಮೆ ಇದ್ರೊಳಗೆ ಹೋದ್ರೆ 4 ಸುತ್ತು ತಿರಿಬೇಕಂದ್ರೆ, ಅಂದ್ರೆ ವಾಪಸ್ ಅಲ್ಲಿಗೆ ಬರ್ತೇವೆ. ಫುಲ್ ರೌಂಡ್ ಆಗಿ ಅದು. ಸೊ ಹಾಗೆ ಇದು ಇದ್ರಲ್ಲಿ ಒಳಗೆ ಹೋದ್ರೆ ಉಂಟಲ್ಲ, ಎಷ್ಟು ರೌಂಡ್ ಹೊಡಿತೇನೆ ನನಗೆ ಗೊತ್ತಿಲ್ಲ. ಒಬ್ಬೋ ಲಾಸ್ಟ್ ಟೈಮ್ ನಾನು ಫಸ್ಟ್ ಹೋದದ್ದು, ಆಗ ನಾನು ಉಂಟಲ್ಲ ಒಂದು ಕಡೆಯಿಂದ ಹೋದೆ, ಮತ್ತೊಂದು ಕಡೆ ಎಕ್ಸಿಟ್ ಆಗೋದು ಎಂತ ಗೊತ್ತಿಲ್ಲ. 4 ಎಕ್ಸಿಟ್ ಉಂಟು, ಆದ್ರೂ ಸಹ ಗೊತ್ತಾಗ್ತಿಲ್ಲ ನನಗೆ ಎಲ್ಲಿಂದ ಹೋಗುದು ಅಂತ. ಎಲ್ಲಾ ಕಡೆ ಒಂದೇ ಲೆಕ್ಕ ಉಂಟು. ಮತ್ತೆ ಲಾಸ್ಟ್ ಒಂದು ಎಕ್ಸಿಟ್ ಅಲ್ಲಿ ಹೊರಗೆ ಬಂದ್ವಿ, ಅದರ ಬ್ಯಾಕ್ ಸೈಡ್ ಆಗಿತ್ತು. ಮತ್ತೆ ನಾನು ವಾಪಸ್ ಫ್ರಂಟಿಗೆ ಬಂದು ಮತ್ತೆ ಹೋದದ್ದು. ಎಷ್ಟು ಲೇಟ್ ಆಗಿದೆ ಅಂತ ಅಂದ್ರೆ ನನಗೆ ಡ್ಯೂಟಿ ಸಹ ಆಯ್ತು ಅವತ್ತು, ತುಂಬ ಲೇಟ್ ಆಗಿದೆ ಮಾತ್ರ ನಾನು ಬೇಗ ಬೇಗ ಬಂದೆ. ಸೈಕಲ್ ಸಹ ದೂರದಲ್ಲಿ, ನಾನು ನನ್ನ ಬೈಸೈಕಲ್ ಸಹ ದೂರದಲ್ಲಿ ಅಂದ್ರೆ ಪಾರ್ಕಿಂಗ್ ಮಾಡಿದ್ದೆ. ಸೊ ಹಾಗೆ ತುಂಬ ಕಷ್ಟ ಆಗಿತ್ತು. ಈಗ ನೋಡಿ, ಎಷ್ಟೇ ದೊಡ್ಡ ಗಾಡಿ ಇರಲಿ, ನಮ್ಮದು ವಾಕಿಂಗ್ ಅಂತ ಬಂದರೆ ಅವರು ನಿಲ್ಲಿಸಲೇಬೇಕು. ಇದು BMW ಆಗಿರಲಿ ಅಲ್ಲ, ನಮ್ಮ ಇದು ರೋಲ್ಸ್ ರಾಯ್ಸ್ ಆಗಿರಲಿ, ಅವ್ರು ನಿಲ್ಲಿಸಲೇಬೇಕು. ನೋಡಿ, ಇದು ನಮ್ಮದು ಯೂನಿಯನ್ ಅಂತೆ, ಯೂನಿಯನ್. ನನಗೆ ಗೊತ್ತಿಲ್ಲ, ನಾನು ಅದು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಬಂದು. ಸೊ ನೋಡುವ, ನಾನು ಇಲ್ಲಿಗೆ ಬಂದದ್ದು ಜಾಸ್ತಿ ಅಂದರೆ ಇಲ್ಲೊಂದು ಡೇ ಟು ಡೇ ಸ್ವಲ್ಪ ವಿಸಿಟ್ ಮಾಡಲಿಕ್ಕೆ. ಅಲ್ಲಿ ಸ್ವಲ್ಪ ಎಲ್ಲ ಅಫೋರ್ಡೆಬಲ್ ಐಟಮ್ ಸಿಗ್ತದೆ, ಮತ್ತು ಒಳ್ಳೆದು ಸಹ ಇರ್ತದೆ. ಆದಮೇಲೆ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಸೊ ಅದಕ್ಕೆ ಡೇ ಟು ಡೇ ನೋಡ ಬನ್ನಿ. ಮತ್ತೆ ಒಂದೊಂದು ಕಡೆ ನಮಗೆ ಸಹ ಸಿಗ್ನಲ್ ಉಂಟು, ಅಂದರೆ ವಾಕಿಂಗ್ ನಡ್ಕೊಂಡು ಹೋಗುವವರಿಗೆ ಸಹ ಸಿಗ್ನಲ್ ಉಂಟು. ಹೈವೇ ಅದರ ಕಡೆಯಲ್ಲೆಲ್ಲ ನಮಗೆ ಸಹ ಉಂಟು, ಅಂದರೆ ನಾವು ಸಹ ನಿಲ್ಲಬೇಕು. ಗಾಡಿ ಹೋಗುವಾಗ ನಾವು ನಿಲ್ಲಬೇಕು. ನಮಗೆ ಸಹ ಗ್ರೀನ್ ಲೈಟ್ ಮತ್ತು ರೆಡ್ ಲೈಟ್ ಉಂಟು. ಸೊ ಇದು ಫುಲ್ಲು ಅಲ್ಲಾಡ್ತಾ ಉಂಟು, ಅಂದರೆ ಸೈಕಲ್ ಹೋಗ್ತಾ ಇರೋದಲ್ಲ. ಸೊ ಹಾಗೆ ಇಲ್ಲಿದ್ದು ವ್ಯೂ ನೋಡಿ ನೋಡಿದ್ದು ವ್ಯೂ ಒಳ್ಳೆದುಂಟಲ್ಲ. ಇದು ಯಾವುದು ಯೂನಿಯನ್ ಅಂತ ಮೆಟ್ರೋ ಸ್ಟೇಷನ್. ಇದು ಯೂನಿಯನ್ ಮೆಟ್ರೋ ಸ್ಟೇಷನ್. ಇದ್ರ ಅಲ್ಲಿ ಡೇ ಟು ಡೇ ಸಿಕ್ಕಿತು. ಫೈನಲಿ ಗಾಟ್ ಇಟ್. ಮೆಟ್ರೋ ಈಗ ಎಲ್ಲಿಂದ ಹೋಗುದು ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಪಾರ್ಕ್ ಉಂಟು. ನಾವು ಬಂದು ಮತ್ತೆ ಪಾರ್ಕ್ ಕೂತ್ಕೊಳ್ವಾ. ಪಾರ್ಕ್ ನೋಡಿ ಬರುವ. ಪಾರ್ಕ್ ನೋಡುವ. ದುಬೈ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಅಂತೆ. ವಾವ್, ಎಷ್ಟು ಜನ ಇದ್ದಾರೆ. ಇದು ಯೂನಿಯನ್ ಮೆಟ್ರೋ ಸ್ಟೇಷನ್ ಎಷ್ಟು ದೊಡ್ಡದು ಉಂಟು. ವಾವ್, ನಾನು ಇವತ್ತು ಫಸ್ಟ್ ಟೈಮ್ ಅಂತದ್ದು. ಒಳ್ಳೆದುಂಟು ಮಾತ್ರ. ನಾವು ಪಾರ್ಕಲ್ಲಿ ಒಂದು ರೈಡ್ ಹಾಕಿರೋ. ಬನ್ನಿ ಪಾರ್ಕಲ್ಲಿ ರೈಡ್ ಹಾಕಿ ರೈಡ್ ನೋಡಿ. ವಾವ್, ಪಾರ್ಕ್ ಒಳ್ಳೆದುಂಟು, ಚಂದ ಉಂಟು ಕಾಣಲಿಕ್ಕೆ. ನೋಡಿ ಎಷ್ಟು ಚಂದ ಉಂಟು ಪಾರ್ಕ್. ವಾವ್, ವ್ಯೂ ನೋಡಿ ಬ್ಯಾಕ್ ಸೈಡ್ ಎಷ್ಟು ಚಂದ ಉಂಟಲ್ಲ. ನಿಮ್ಗೆ ನಾನು ತೋರಿಸ್ತೇನೆ ನಿಲ್ಲಿ. ನನ್ನ ಬ್ಯಾಕ್ ಸೈಡ್ ನೋಡಿ ಎಷ್ಟು ದೊಡ್ಡ ವ್ಯೂ ಉಂಟು. ಒಳ್ಳೆ ಕಾಣ್ತಿದೆ. ವಿಡಿಯೋ ಮಾಡಲಿಕ್ಕೆ, ಫೋಟೋ ಮಾಡಲಿಕ್ಕೆ ತುಂಬ ಮಂದಿ ಫೋಟೋ ಮಾಡ್ತಿದ್ದಾರೆ. ತೋರಿಸ್ತೇನೆ ನಿಲ್ಲಿ. ನೋಡಿ ಎಷ್ಟು ಮಂದಿ ಇದ್ದಾರೆ, ಮಾಗಿಕೊಂಡು ಕುತ್ಕೊಂಡ್ಕೊಂಡು ತುಂಬ ಮಂದಿದ್ದಾರೆ. ವಾವ್, ತುಂಬ ದೊಡ್ಡ ಪಾರ್ಕ್. ಮತ್ತು ಫಸ್ಟ್ ಟೈಮ್ ಅದು ಇಲ್ಲಿಗೆ ನೋಡಿ. ಎಷ್ಟು ಚಂದ ಉಂಟಲ್ಲ ಪಾರ್ಕ್. ಸೊ ನಮ್ಮದು ಮೊಬೈಲ್ ಸ್ವಲ್ಪ ಹೀಟ್ ಆಯಿತು. ವಿಡಿಯೋ ಸ್ವಲ್ಪ ಮತ್ತೆ ಮಾಡ್ತಿದ್ದು ಸ್ವಲ್ಪ, ಅಂದರೆ ಇಲ್ಲದ್ದು ಬಿಸಿಲು ಸಹ ಹಾಗೆ ಉಂಟಲ್ಲ. ಸೊ ಹಾಗೆ ಜಾಸ್ತಿ ಬಿಸಿ ಆಯಿತು. ಮತ್ತು ಸ್ಟೆಬಿಲೇಷನ್ ನೋಡಿ ಅಷ್ಟೊಂದು ಸಿಗ್ತಾ ಇಲ್ಲ. ಅಂದರೆ ನಾನು ಸೈಕಲ್ ಹೋಗ್ತಿದ್ದೇನಲ್ಲ, ತುಂಬ ಹಾಳಾಡ್ತಿದೆ. ಮತ್ತು ಹೊರಗೆ ಇಟ್ಟಿದ್ದೇನೆ ಮೊಬೈಲೆಲ್ಲ, ಬಿಸಿ ಉಂಟು. ಅಂದರೆ ತುಂಬ ಇಲ್ಲಿ ಬಿಸಿಲು ಉಂಟಲ್ಲ. ಸೊ ಹಾಗೆ ನಾನು ನಿಮಗೆ ಮಾಡ್ತೇನೆ. ನಾನು ಇಲ್ಲಿ ಹೋಗ್ತೇನೆ, ಡೇ ಟು ಡೇ ಹೋಗ್ತೇನೆ. ಈಗ ಅಲ್ಲಿ ಸ್ವಲ್ಪ ಏನೆಲ್ಲ ಉಂಟು ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ. ಸೊ ತುಂಬಾ ಟೈರ್ಡ್ ಆಯ್ತಲ್ಲ, ಎಷ್ಟು ಟೈಟ್ ಮಾಡ್ಕೊಂಡ್ ಅಲ್ಲ 5-6 ಕಿಲೋಮೀಟರ್ ಇರ್ಬೋದು. ನೋಡಿದ್ದೇನೆ ನಾನು ಲೊಕೇಶನ್ 1,000 ಕಿಲೋಮೀಟರ್ ಆಯಿತು. ಓಪನ್ ಆಗಿದೆ. ಬ್ಯಾಗ್ ಎಲ್ಲ ಓಪನ್ ಆಗಿತ್ತು ನೋಡಿ. ಈಗ ಓಪನ್ ಆಗಿತ್ತು.
ನಾನು ಸೈಕಲ್ ಹೋಲ್ಡ್ ಪಾರ್ಕಿಂಗ್ ಮಾಡಿದೆ. ಓಪನ್ ಆದಂಗೆ ಗೊತ್ತೇ ಇಲ್ಲ. ನಾನು ಟ್ರೈಪಾಡ್ ಯಾಕೆ ತಂದು ಗೊತ್ತುಂಟಾ, ಯಾರಾದ್ರೂ ನಿಂತ್ಕೊಂಡು ನಾವು ವಿಡಿಯೋ ಮಾಡುವ ಅಂತ, ವಿಡಿಯೋ ಮಾಡುವ ಅಂತ ಕೂಡ ಸಿಕ್ಕಿದ್ರೆ ಫುಲ್ ಬೆವರಿದ್ದೇನೆ ಮಾತಾ. ಏನಾದ್ರು ಜ್ಯೂಸ್ ಕುಡಿಬೇಕು ಅಲ್ವಾ, ಬೈಕ್ ಕುಡಿಯುವ. ಸೊ ಇಲ್ಲಿ ಡ್ರೆಸ್ ಇದ್ದು ನಾನು ನೋಡಿ ನೋಡಿ ಬಂದು ಡ್ರೆಸ್ ಹೇಗುಂಟು ಅಂತ, ಅಂದರೆ ಹೇಗುಂಟು ಕಲೆಕ್ಷನ್ ನೋಡುವ ಅಂತ. ಸ್ವಲ್ಪ ರೇಟ್ ಕಮ್ಮಿ ಆದರೂ ಸಹ ಒಳ್ಳೆದಿರ್ತದೆ ಕೆಲವು ಕಡೆ, ಹಾಗೆ ಒಂದು ಡಿಸೈನ್ ಒಳ್ಳೆದಿರ್ತದೆ. ಹಾಗೆ ನಾನು ನೋಡಿ ಬಂದದ್ದು. ಇಲ್ಲಿ ನೋಡುವಾಗ ಇಲ್ಲಿ ಖಾಲಿ ಫ್ರೂಟ್ಸ್ ಮತ್ತು ಒಮ್ಮಿದ್ದು ಮಾತ್ರ ಇರ್ತದೆ. ಇದು ಅಂದರೆ ಬೇರೆ ಬೇರೆ ಕೌಂಟರ್, ಬೇರೆ ಬೇರೆ ಶಾಪ್ ಅಂತೆ ಡೇ ಟು ಡೇದ್ದು, ಫ್ರಂಟ್ ಸೈಡ್ ಅಂತೆ ನೋಡುವ. ಸೊ ಫೈನಲಿ ಬಂದು ನಾವು ರೀಚ್ ಆದ್ವಿ. ಇದು ಸೊ ನನ್ನ ಬ್ಯಾಗಲ್ಲಿ ಕೊಟ್ಟೆ, ಅಲ್ಲಿ ಕೊಟ್ಟು ಅದೊಂದು ಕೀ ಕೊಟ್ಟು ಅಲ್ಲಿಂದ ತಗೊಂಡು ಬಂದೆ ನೋಡುವ. ನೋಡಿ ಫುಲ್ ಡ್ರೆಸ್ಸಿಂಗ್ ಸೆಕ್ಷನ್, ನನಗೆ ಡ್ರೆಸ್ಸಿಂಗ್ ಸೆಕ್ಷನ್ ನೋಡ್ಲಿಕ್ಕೆ ಇಷ್ಟ ಎಲ್ಲಿ ಆದರೂ ಸಹ. ಸೊ ಡ್ರೆಸ್ಸಿಂಗ್ ಸೆಕ್ಷನ್ ನೋಡುವ ಎಲ್ಲಿ ಉಂಟು ನಮ್ಮದು ನೋಡಿ. ಡ್ರೆಸ್ಸಿಂಗ್ ಸೆಕ್ಷನ್ ಅಷ್ಟೇನು ಲೈಕ್ ಆಗಲಿಲ್ಲ, ನೋಡುವ ಕಲೆಕ್ಷನ್ ನೋಡಿ ಹೇಗಂತ. ನೋಡಿ ಈಗ ಫುಲ್ಲು ಇದೆ ಜೆರ್ಸಿ, ನೋಡಿ ಫುಲ್ ಜೆರ್ಸಿ ಈಗ ನಡೀತಾ ಉಂಟಲ್ಲ ಫೀಫಾ, ಸೊ ಹಾಗೆ ಫುಲ್ ಜೆರ್ಸಿ ನೋಡಿ. ಸೊ ನನಗೆ ಅದೊಂದು ಪರ್ಸ್ ಲೈಕ್ ಆಯಿತು, ನನಗೆ ಚಿಕ್ಕದಾಗಿ ಒಂದು ಫಿನಿಶಿಂಗ್ ಆಗಿ ಉಂಟು ಚೆಂದಾಗಿ. ನನಗೆ ನಂದೊಂದು ಪರ್ಸ್ ನಾನು ತೋರಿಸ್ತೇನೆ ಇಲ್ಲಿ, ಅದು ಅಲ್ಲಿ ಬ್ಯಾಗಲ್ಲಿ ಉಂಟು. ಸೊ ಬ್ಯಾಗಲ್ಲಿ ಉಂಟು, ನಾನು ಮಾಡ್ತಾ ಬ್ಯಾಗಲ್ಲಿ ಇಟ್ಟಿದ್ದೇನೆ. ಸೊ ಮತ್ತೆ ತೆಗಿವಾ, ನಾನು ತೋರಿಸ್ತೇನೆ. ನನಗೆ ತುಂಬ ಲೈಕ್ ಆಯಿತು, ಬೇರೆದಷ್ಟು ಲೈಕ್ ಆಗಲಿಲ್ಲ. ಚಿಕ್ಕದಾಗಿ ಸ್ಮಾಲ್ ಆಗಿ ಉಂಟು, ಇದರಲ್ಲಿ ಇಲ್ಲಿ ಕಾಯಿನ್ಸ್ ಇರ್ಬೋದು, ಓಪನ್ ಮಾಡಿದರೆ ದೊಡ್ಡದು ಆಗ್ತದೆ. ಸೊ ಪರ್ಸ್ ಒಂದಾಯಿತು. ಮತ್ತು ನನಗೊಂದು ಟೀ ಶರ್ಟ್ ಅಲ್ಲ ಟ್ರ್ಯಾಕ್ ಪ್ಯಾಂಟ್ ಒಂದು ಹೋಗ್ಬೇಕು, ಟ್ರ್ಯಾಕ್ ಪ್ಯಾಂಟ್. ಇದು ನೋಡಿ ಚಂದ ಉಂಟಲ್ಲ, ನೀವು ತೆಗಿಬೋದು ಹೀಗೆ ಕೊಟ್ಟೆ ನೋಡಿ. ಇಲ್ಲಿ ಕಾರ್ಡಲ್ಲಿ ಇರ್ಬೋದು, ಕಾರ್ಡು ಚಂದ ಉಂಟಲ್ಲ. ಬೇಕಾ ಬೇಡ ಅಂತ ಆಗ್ತಾ ಉಂಟು, ಮತ್ತೆ ಅದು ಯೂಸ್ ಆಗ್ತದೆ ಅಂತ. ಇರ್ಲಿಯಾ ನೋಡ, ಒಂದಿರಲಿ ಎಷ್ಟಾಗ್ತದೆ ನೋಡ, ಮತ್ತೆ ಬೇಕಾದರೆ ಬೇಡ ಅಂತಿಲ್ವಾ. ಸೊ ಇದೊಂದು ತೆಗ್ದೆ ನೋಡುವ ಹೇಗುಂಟು ಅಂತ ನೋಡುವ. ಇದೊಂದು ಮತ್ತು ಇದೊಂದು ಎರಡಾಯಿತು. ಇನ್ನು ನನಗೆ ಟ್ರ್ಯಾಕ್ ಪ್ಯಾಂಟ್ ಉಂಟು, ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್. ಸೊ ನಂದು ನೋಡಿ ಒಂದು ಶಾರ್ಟ್ಸ್ ಮತ್ತು ಸಾಕ್ಸ್ ಪರ್ಚೇಸ್ ಆಯಿತು. ಸೊ ಹಾಗೆ ನಾನೀಗ ಕೆಳಗೆ ಬರೋ ಪರ್ಚೇಸ್ ಆಯಿತು. ನೋಡುವ ಬೇರೆಂತ ಸಿಗ್ತದೆ ನೋಡುವ ಅಂತ. ನಾನೀಗೊಂದು ಕಾಲ್ಗೇಟ್ ಆಗಬೇಕು. ಕಾಲ್ಗೇಟ್ ನಾನು ಯೂಸ್ ಮಾಡೋದು ಸೆನ್ಸಡೈನ್. ಎಲ್ಲಿಂಟಾ, ಇಲ್ಲಿಲ್ಲ, ಅದೆಲ್ಲಿಲ್ಲ. ಬನ್ನಿ ಸೆನ್ಸಡೈನಲ್ಲಿ ನೋಡುವ. ಎಲ್ಲಿಂಟು ಸೆನ್ಸಿಟೈನ್, ಎಕ್ಸ್ಟ್ರಾ ಪ್ಲಸ್ 11 ರೂಪಾಯಿ ಅಲ್ಲ, ಗ್ರಾಮ್ಸ್. ಇಲ್ಲಿ ಸ್ವಲ್ಪ ನೀರು ನನ್ನ ಕೈಯಲ್ಲಿ ಇಲ್ಲಿ ಫುಲ್ ಉಂಟು. ಹೇಗೆ ಮಾಡೋದು ನೋಡಿ ವಿಡಿಯೋ, ಕೈಯಲ್ಲಿ ಫುಲ್ ಉಂಟು, ನಾನು ಮಾಡ್ತೇನೆ ಇಲ್ಲಿ. ಸೊ ಪರ್ಚೇಸ್ ಎಲ್ಲ ಮಾಡಿ ಆಯಿತು. ಸೊ ಈಗ ನಾನು ಎಂತ ಬಿಸಿಲಪ್ಪ, ಇನ್ನೊಂದು ಆಸೆ ಇಡೋದುಂಟು, ಗಿಫ್ಟ್ ಲ್ಯಾಂಡ್ ಅಂತ. ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ ಆಗ್ತಾ ಉಂಟು. ಹೀಗಿದ್ದೆ ಅಲ್ಲಿ ಸಹ ಇರೋದು, ನೋಡುವ. ಸೊ ಇದಿಷ್ಟು ಎಂಡ್ ಮಾಡಿದೆ, ಯಾಕೆಂದ್ರೆ ತುಂಬಾ ಲಾಂಗ್ ಆಯ್ತು. ಸೊ ಪಾರ್ಟ್ 2 ನೆಕ್ಸ್ಟ್ ಬರ್ತದೆ, ಕಮಿಂಗ್ ಸೂನ್. ಅದ್ರಲ್ಲಿ ತುಂಬಾ ಕ್ರೇಜ್ ಉಂಟು, ಮದುವೆ ಹೇಗೆ ಇರುತ್ತೋ, ಎಷ್ಟು ಡ್ಯೂಟಿ ಇರ್ತದೆ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದೇನೆ ಪಾರ್ಕ್ ಅಲ್ಲಿ ಕೂತ್ಕೊಂಡು. ಸೊ ನೀವು ಮಿಸ್ ಮಾಡಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಡಿ. ಸಿಗುವ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ, ಕಮಿಂಗ್ ಸೂನ್. ಸಬ್ಸ್ಕ್ರೈಬ್ ಆಗಿ ಬಿಡಿ.